ಇವತ್ತು IVF ಡೇ ಆಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಡಾಕ್ಟರ್ ಕಾವ್ಯ ಕೀರ್ತಿ HS ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರುವಂತ ಕಾಂಗರೂ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ವೈದ್ಯರಾಗಿರುವಂತ ಕಾವ್ಯ ಕೀರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, IVF ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚಾಗ್ತಾ ಇದೆ. ಅಂದ್ರೆ ಮಕ್ಕಳಾಗ್ಲಿಲ್ಲ ಅಂತ ಅಂದ್ರೆ IVF ಮೊರೆ ಹೋಗ್ಬಿಡ್ತಾರೆ, ಬೇರೆ ಏನು ಆಪ್ಷನ್ನೇ ಇಲ್ವೇನೋ ಅನ್ನೋ ಮಟ್ಟಕ್ಕೆ IVF ಆಗ್ಬಿಟ್ಟಿದೆ. ಮೊದಲನೇದಾಗಿ ಯಾವ ತೊಂದರೆ ಬಂದಂತ ಸಂದರ್ಭದಲ್ಲಿ ಅದು ಯಾವ ಮಟ್ಟಕ್ಕೆ ಹೋದಾಗ ಈ IVF ಅನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಅಂತ? ಸೌಖ್ಯ ಅವರೇ, ಟ್ರೀಟ್ಮೆಂಟ್ ಅಂದರೆ ಇಟ್ ಈಸ್ ನಾಟ್ ಆಲ್ವೇಸ್ IVF. ಸೊ ಇನಿಷಿಯಲಿ ಏನಂದರೆ, ಈಗ ಮದುವೆ ಆಗಿರ್ತಾರೆ, ಮದುವೆ ಆಗಿ 1 ಇಯರ್ ಆದ್ರೂ ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿದ್ರು 1 ವರ್ಷ ಆದ್ರೂ ಇನ್ನು ಪ್ರೆಗ್ನೆನ್ಸಿ ಆಗಿಲ್ಲ ಅಂತಂದರೆ, ಅಥವಾ ವಯಸ್ಸು ಅವ್ರದ್ದು 35 ವರ್ಷದ ಮೇಲಾಗಿತ್ತು, ಆವಾಗ 6 ತಿಂಗಳಾದ್ರೂ 6 ತಿಂಗಳಿಂದನೂ ಸತತವಾಗಿ ಟ್ರೈ ಮಾಡಿದ್ರೂ ಮಕ್ಕಳಾಗಿಲ್ಲ ಅಂತ ಅಂದರೆ, ಸೊ ಆವಾಗ ಆವಾಗ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಹೋಗಿ ಡೀಟೇಲ್ಡಾಗಿ ಎವ್ಯಾಲ್ಯೂಯೇಷನ್ ಮಾಡಿಸ್ಕೊಳ್ಳೋದು ಉತ್ತಮವಾಗಿರುತ್ತೆ. ಇನ್ ಕೇಸ್ ಏನಾದರೂ ಈ ಹೆಣ್ಮಕ್ಳಲ್ಲಿ ಅಥವಾ ಗಂಡು ಮಕ್ಕಳಲ್ಲಿ ಏನಾದರೂ ಆಲ್ರೆಡಿ ನೋನ್ ಕಾಸ್ ಏನಾದರೂ ಇತ್ತು ಅಂದರೆ, ಈಗ ಹೆಣ್ಮಕ್ಳಲ್ಲಿ ಪೀರಿಯಡ್ಸ್ ಸರಿಯಾಗಿ ಆಗ್ತಿಲ್ಲ, ಅಥವಾ ಮನೆಯಲ್ಲಿ ಏನಾದರೂ ಅವ್ರ ಅಕ್ಕ ತಂಗಿನಲ್ಲೋ ಇಲ್ಲ ಅಟ್ಲೀಸ್ಟ್ ಅವ್ರ ತಾಯಿನಲ್ಲೋ ತುಂಬ ಬೇಗ ಪ್ರಿಮೆಚ್ಯೂರ್ ಮೆನೋಪಾಸ್ ಅಂತ ಹೇಳ್ತೀವಿ, ಅಂದರೆ 40 ವರ್ಷಕ್ಕಿಂತ ಮುಂಚೆನೇ ಮೆನೋಪಾಸ್ ಆಗಿತ್ತಂತ ಅಂದರೆ ಸ್ವಲ್ಪ ಎಗ್ಗುಗಳ ಸಂಖ್ಯೆ ಕಮ್ಮಿ ಇರೋ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಅಂಥವರು ಅಥವಾ ಗಂಡು ಮಕ್ಕಳಲ್ಲಿಯೂ ಕೂಡ ಏನಾದರೂ ಫ್ಯಾಮಿಲಿನಲ್ಲಿ ಏನಾದರೂ ನೋನ್ ಕಾಸ್ ಅಂದರೆ ಗಂಡಸರ ಕಡೆಯಿಂದ ಏನಾದರೂ ಸಮಸ್ಯೆ ಇತ್ತು ಅಂತ ಆ ಥರ ಹಿಸ್ಟ್ರಿ ಇತ್ತಂತಂದರೆ ಅವ್ರುಗಳು ಮುಂಚೆನೇ ಬಂದು ಎವ್ಯಾಲ್ಯೂಯೇಷನ್ ಮಾಡಿಸ್ಕೊಳ್ಳೋದು ಉತ್ತಮವಾಗಿರುತ್ತೆ. ಮೇಡಮ್, ಈ ಕಾಂಗರೂ ಕೇರ್ 2016ರಲ್ಲಿ ಶುರುವಾಯಿತು ಅಂತ ಕೇಳ್ಪಟ್ಟೆ. ಈ ಶುರುವಾಗಿರೋದ್ರ ಜರ್ನಿ ಬಗ್ಗೆ ಮತ್ತೆ ಉದ್ದೇಶ ಏನು, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದರೆ? ನಮ್ಮ ಕ್ಯಾಂಗರೂ ಕೇರ್ ಹಾಸ್ಪಿಟಲ್ ಬಂದು ಡಾಕ್ಟರ್ ಶೇಖರ್ ಸುಬ್ಬಯ್ಯ ಸರ್, ಸೀನಿಯರ್ ನ್ಯೂನೆಟಾಲಜಿಸ್ಟ್, ಅವರ ಬ್ರೈನ್ ಚೈಲ್ಡ್ ಇದು. ಸೊ 10 ವರ್ಷದ ಹಿಂದೆ ಅವರ ಉನ್ನತ ಅಭ್ಯಾಸ ಎಲ್ಲ ಕರ್ನಾಟಕದಲ್ಲಿ ಅವರ ಅಭ್ಯಾಸ ಆಗಿ ನಂತರ ಉನ್ನತ ಅಭ್ಯಾಸ ಎಲ್ಲ ಅವರು ಆಸ್ಟ್ರೇಲಿಯಾದಲ್ಲೆಲ್ಲ ಮಾಡ್ಕೊಂಡು ಬಂದಮೇಲೆ, ನಾವು ಯಾಕೆ ಈ ಥರದ ಇಂಟರ್ನ್ಯಾಷನಲ್ ಲೆವೆಲ್ ಸ್ಟ್ಯಾಂಡರ್ಡ್ಸ್ ಇರೋ ಥರ ಹಾಸ್ಪಿಟಲ್ನ ನಾವು ಯಾಕೆ ನಮ್ಮ ಕರ್ನಾಟಕದಲ್ಲಿ ಮಾಡಬಾರ್ದು ಅನ್ನೋ ಆ ಒಂದು ಉದ್ದೇಶ ಇಟ್ಕೊಂಡು ಮೊದಲನೇದಾಗಿ 2016ರಲ್ಲಿ ಬೆಂಗಳೂರಿನ ವಿಜಯನಗರದಲ್ಲಿ ಕ್ಯಾಂಗರೂ ಕೇರ್ ಹಾಸ್ಪಿಟಲ್ನ ವಿಮೆನ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಮೊದಲನೇ ಬ್ರಾಂಚ್ನ ಶುರು ಮಾಡಿದ್ರು. ಸೊ ಅದ ನಂತರ ಅದು ಒಳ್ಳೆ ರೆಸ್ಪಾನ್ಸ್ ಬರೋಕ್ಕೆ ಶುರುವಾಯಿತು. ಲೈಕ್ ಫ್ರಮ್ ದ ಲಾಸ್ಟ್ 10 ಇಯರ್ಸ್ ಲೈಕ್ 30,000ಕ್ಕಿಂತ ಹೆಚ್ಚು ಸೇಫ್ ಡೆಲಿವರೀಸ್ನ ನಾವು ಮಾಡಿದ್ದೀವಿ. ಸೊ ಅದ ನಂತರ ಇದರ ಪರಿಣಾಮವಾಗಿ ನಮ್ಮ ಬೇರೆ ಎಷ್ಟು ಫ್ಯಾಮಿಲೀಸ್ನ ಟ್ರಸ್ಟ್ ಗಳಿಸಿದ್ದೀವಿ. ಅದ ನಂತರ ನೆಕ್ಸ್ಟ್ ಮೈಸೂರಿನಲ್ಲಿ ಒಂದು ಬ್ರಾಂಚ್ ಓಪನ್ ಆಯಿತು, ನಂತರ ರಾಮನಗರದಲ್ಲಿ, ಈಗ ತುಮಕೂರಿನಲ್ಲಿ ಲಾಸ್ಟ್ ಇಯರ್ 2025 ಸೆಪ್ಟೆಂಬರ್ನಲ್ಲಿ ನಮ್ಮ ತುಮಕೂರಿನಲ್ಲಿ ಬ್ರಾಂಚ್ ಒಂದು ಕ್ಯಾಂಗರೂ ಕೇರ್ ಯೂನಿಟ್ ಓಪನ್ ಆಗಿದೆ. ಸೊ ಮೇನ್ಲಿ ನಮ್ಮ ಮೋಟಿವ್ ಏನಂತ ಅಂದರೆ, ಈಗ ವಿತ್ ರೆಸ್ಪೆಕ್ಟ್ ಟು ಮದರ್ ಆಗಲಿ ಅಥವಾ ಚೈಲ್ಡ್ ಆಗಲಿ, ಡ್ಯೂರಿಂಗ್ ಡೆಲಿವರಿ, ಚೈಲ್ಡ್ ಬರ್ತ್ ಏನೇ ಸಮಸ್ಯೆಗಳು ಇದ್ರೂ ನಾವು ನಮ್ಮ ಯೂನಿಟಲ್ಲೇ ಹ್ಯಾಂಡಲ್ ಮಾಡಬೇಕು ಅನ್ನೋ ಫೆಸಿಲಿಟಿನ ನಾವು ಸ್ಟ್ರೆಂಥನ್ ಮಾಡ್ಕೊಂಡಿದ್ದೀವಿ ನಮ್ಮ ಸಿಸ್ಟಮ್ನಲ್ಲಿ. ಸೊ ಲೆವೆಲ್ 3 NICU ಕೂಡ ಇದೆ ನಮಗೆ. ಈವನ್ ನಮ್ಮ ಹತ್ರ ಕ್ಯಾಟ್ಸ್ ಅಂತ ಅಂದ್ಬಿಟ್ಟು ಚೈಲ್ಡ್ದು ನಿಯೋನೇಟಲ್ ಟ್ರಾನ್ಸ್ಪೋರ್ಟೇಷನ್ ಯೂನಿಟ್ ಕೂಡ ಇದೆ. ಅಂದರೆ ಆ್ಯಂಬುಲೆನ್ಸ್ನಲ್ಲೇ ಇನ್ಕ್ಯುಬೇಟರ್ ಇದೆ, ಇನ್ಕ್ಯುಬೇಟರ್ ವಿತ್ ವೆಂಟಿಲೇಟರ್ ಇರೋದ್ರಿಂದ ಈವನ್ ನಮ್ಮ ಪೆರಿಫೆರಿ, ನಮ್ಮ ತುಮಕೂರದಿಂದ ಆಚೆ ಏನಾದರೂ ಸುತ್ತಮುತ್ತ ಯಾವ್ದಾದ್ರು ಡೆಲಿವರೀಸ್ ಆಯಿತು, ಎಮರ್ಜೆನ್ಸಿ ನಿಯೋನೇಟಲ್ ಕೇರ್ ಬೇಕಂತ ಅಂದರೆ ಥ್ರೂ ಅವರ್ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಬೇಬಿನ ನಾವು ಸೇಫಾಗಿ ಅಲ್ಲಿಂದ ಈವನ್ ನಮ್ಮ ಕ್ಯಾಂಗರೂ ಕೇರ್ಗೆ ಟ್ರಾನ್ಸ್ಪೋರ್ಟ್ ಮಾಡಿಸ್ಕೊಂಡು ನಿಯೋನೇಟಲ್ ಕೇರ್ ಕೊಡೋಷ್ಟು ಫೆಸಿಲಿಟಿ ನಮ್ಮ ಹತ್ರ ಇದೆ. ಈಗ IVF ಸೆಂಟರ್ ಅಂತ ಬಂದ್ರೆ ಬೇಜಾನ್ ಆಗ್ಬಿಟ್ಟಿದಾವೆ ಮಾರುಕಟ್ಟೆಯಲ್ಲಿ, ಬಟ್ ನಿಮ್ಮ ಕ್ಯಾಂಗರೂ ಕೇರ್ ಬೇರೆ IVF ಸೆಂಟರ್ಗಳಿಗಿಂತ ಹೇಗೆ ವಿಭಿನ್ನ ಅಂತ? ಮೇನ್ಲಿ ನಮ್ಮದು ಪರ್ಸ್ನಲೈಸ್ಡ್ ಅಪ್ರೋಚ್ ಇರುತ್ತೆ. ದೆರ್ ಈಸ್ ನೋ ಬ್ಲಾಂಕೆಟ್ ಟ್ರೀಟ್ಮೆಂಟ್. ಈಗ ಎಲ್ಲ ಮಕ್ಕಳಾಗ್ತಿಲ್ಲ ಅಂದ ತಕ್ಷಣ ಎಲ್ಲರಿಗೂ ನಾವು IVF ಟ್ರೀಟ್ಮೆಂಟ್ ಅಂತ ಏನಿಲ್ಲ. ಸೊ ಇನಿಷಿಯಲಿ ಸ್ಟೆಪ್ ವೈಸ್ ಟ್ರೀಟ್ಮೆಂಟ್ ಇರುತ್ತೆ. ಆ್ಯಕ್ಚುಲಿ ಕೆಲವ್ರಿಗೆ ಈಗ ಹೇಳಬೇಕಂತ ಅಂದರೆ, ಈಗ IVF ಅಲ್ಲಿ ಸಮಸ್ಯೆಗಳಂದರೆ ಒಂದು 40ರಿಂದ 50% ಹೆಣ್ಮಕ್ಳ ಸಮಸ್ಯೆ ಇರುತ್ತೆ, ಗಂಡು ಮಕ್ಕಳದ್ದು ಒಂದು 40% ಅಷ್ಟು ಸಮಸ್ಯೆ ಇರುತ್ತೆ, ಇನ್ನು 10ರಿಂದ 20% ಇಬ್ಬರಲ್ಲೂ ಇರುತ್ತೆ. ಕೆಲವೊಮ್ಮೆ ಅನ್ಎಕ್ಸ್ಪ್ಲೈನ್ಡ್ ಅಂತ ಹೇಳ್ತೀವಿ, ಅಂದರೆ ನಮಗೆ ಕಾರಣಗಳು ಗೊತ್ತಿಲ್ಲ, ನಮಗೆ ಏನಕ್ಕಾಗ್ತಾ ಇದೆ, ಎಲ್ಲ ಎವ್ಯಾಲ್ಯೂಯೇಷನ್ ಮಾಡಿದ್ವಿ, ಎಲ್ಲ ಟೆಸ್ಟ್ಗಳು ಮಾಡಿದ್ವಿ, ಎಲ್ಲ ನಾರ್ಮಲ್ ಇದೆ, ಬಟ್ ಕಾಸ್ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಈ ಥರ ಫ್ಯಾಕ್ಟರ್ಸ್ ಇರುತ್ತೆ. ಎಲ್ಲರಿಗೂ IVF ಟ್ರೀಟ್ಮೆಂಟ್ ಅಂತಲೇ ಏನಿರಲ್ಲ. ಈಗ ಪೀರಿಯಡ್ ಸರಿಯಾಗಿ ಆಗ್ತಿರಲ್ಲ ಅಂತ ಅಂದ್ಕೊಳ್ಳಿ, ಅವ್ರುಗಳಿಗೆ ಒಂದು ಜಸ್ಟ್ ಸಿಂಪಲ್ ಓವ್ಯುಲೇಷನ್ ಇಂಡಕ್ಷನ್ ಡ್ರಗ್ಸ್ ಅಂತ ಹೇಳ್ತೀವಿ, ಎಗ್ ಗ್ರೋತ್ ಆಗೋ ಥರ ಟ್ಯಾಬ್ಲೆಟ್ಸ್ ಕೊಟ್ವಿ ಅಂದರೆ ಮೋಸ್ಟ್ ಆಫ್ ದಮ್ ಅದು ಕೂಡ ಸಫಿಷಿಯೆಂಟ್ ಆಗೋಗುತ್ತೆ. ಸೊ ಅದರಲ್ಲಿ ಸ್ಟೆಪ್ ವೈಸ್ ಇರುತ್ತೆ. ಓವ್ಯುಲೇಷನ್ ಇಂಡಕ್ಷನ್ ಅಂತ ಹೇಳ್ತೀವಿ, ನಂತರ IUI ಅಂತ ಹೇಳ್ತೀವಿ, ಅದರ ನಂತರ ಲಾಸ್ಟ್ ಆಪ್ಷನ್ ಇಸ್ ದ IVF. ಎಲ್ಲರಿಗೂ ನಾವು ಬಂದವ್ರಿಗೆಲ್ಲರೂ IVF ಅಂತ ಭಾಳ ಜನ ಅನ್ಕೋತಾರೆ ಆ್ಯಕ್ಚುಲಿ, ಬಟ್ ಅದು ಹಾಗಿರೋದಿಲ್ಲ.
ಆಮೇಲೆ ತುಂಬಾ ಜನರು ಅನ್ಕೊಳ್ತಾರೆ IVF ನಿಂದ ಮಗು ಆದ್ರೆ ಆರೋಗ್ಯಕರವಾಗಿರುತ್ತೋ ಇಲ್ವೋ ಅಂತ. ಹಾಗಾಗಿ IVF ನಲ್ಲಿ ಈ ಸಕ್ಸಸ್ ಪ್ರಮಾಣ ಎಷ್ಟಿರುತ್ತೆ ಹೇಗೆ ಅಂತ? IVF ಸಕ್ಸಸ್ ಇಷ್ಟೇ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂತ ಅಂದರೆ ಪೇಷಂಟ್ ಟು ಪೇಷಂಟ್ ವೇರಿ ಆಗುತ್ತೆ. ಈಗ ಕೆಲವರು 25 ವರ್ಷದಲ್ಲಿ ಬಂದಿರ್ತಾರೆ, ಕೆಲವ್ರದ್ದು ಏಜ್ ಬಂದು 35 ವರ್ಷ 40 ವರ್ಷ, ಈ ಥರ ವೇರಿಯಸ್ ಗ್ರೂಪ್ಸಲ್ಲಿ ಬರ್ತಾರೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮಗೆ ರಿಸಲ್ಟ್ಸ್ ನೋಡ್ಕೊಂಡ್ವಿ ಅಂದರೆ ಏಜ್ ತುಂಬ ಇಂಪಾರ್ಟೆಂಟು. ಸೊ ಅರ್ಲಿಯರ್ ದ ಏಜ್ ದ ಬೆಟರ್ ದ ರಿಸಲ್ಟ್. ಸೊ ಅದಾದಮೇಲೆ ಕಾರಣ ಏನು, ಈಗ ಮಕ್ಕಳಾಗ್ತಾ ಇಲ್ಲ ಅಂತಂದರೆ ಅದಕ್ಕೆ ಕಾರಣ ಏನು? ಈಗ ಕೆಲವ್ರು ಹೇಳ್ತಾರೆ ಇದೇ ಸೆಂಟ್ರಲ್ಲೇ ಹೋದೆ ನೋಡಿ ನನಗೆ ಮಕ್ಕಳಾಯಿತು ಅಂತ ಅಂತಾರೆ, ಇನ್ನೊಬ್ಬರು ಅವ್ರು ಕೇಳ್ಕೊಂಡು ಇನ್ನೊಬ್ಬರು ಬರ್ತಾರೆ. ಮೇ ಬಿ ಇನ್ನೊಬ್ಬರು ಕಂಡೀಷನ್ ಡಿಫ್ರೆಂಟ್ ಆಗಿರ್ಬೋದು. ಓಕೆ, ಸೊ ಹಾಗಾಗಿ ಪೇಷಂಟ್ ಏಜ್ ಇರ್ಬೋದು, ಎಗ್ ರಿಸರ್ವ್ ಏನಿದೆ, ಹಸ್ಬೆಂಡ್ ಸೆಮೆನ್ ಪ್ಯಾರಾಮೀಟರ್ಸ್ ಏನಿದೆ, ಸೊ ಬೇರೆ ಹಾರ್ಮೋನಲ್ ಕಾಸಸ್ ಏನಿದೆ, ಇದನ್ನೆಲ್ಲ ನೋಡಿಕೊಂಡು ಇಟ್ ಈಸ್ ಅನ್ ಇಂಡಿವಿಜುವಲೈಸ್ ಸಕ್ಸಸ್ ರೇಟ್ ಇರುತ್ತೆ ಅದನ್ನು. ಸೊ ಬ್ಲ್ಯಾಂಕೆಟ್ ಆಗಿ ಇಲ್ಲ ನಮ್ಮ ಸೆಂಟರಲ್ಲಿ ನಾವು ಎಲ್ಲ ಮಾಡಿದವ್ರಿಗೆಲ್ಲನೂ 100% ಅಂತ ಎಲ್ಲ ನಾವು ಲೈಕ್ ವಿ ಡೋಂಟ್ ಕ್ಲೇಮ್ ಫಾಲ್ಸ್ಲಿ, ಬಟ್ ಇಟ್ ಈಸ್ ಅನ್ ಇಂಡಿವಿಜುವಲೈಸ್ಡ್ ಸಕ್ಸಸ್ ರೇಟ್ ಡಿಪೆಂಡಿಂಗ್ ಆನ್ ದ ಪೇಷಂಟ್ ಪ್ಯಾರಾಮೀಟರ್ಸ್. ನೀವೇ ಹೇಳ್ತಾ ಇದ್ರಿ ಏಜ್ ಇಂಪಾರ್ಟೆಂಟು ಅಂತ. ಅರ್ಲಿ ಏಜಿಗೆ ಬಂದರೆ ಸಕ್ಸಸ್ ಆಗುತ್ತೆ ಅಥವಾ ಅವ್ರದ್ದು ಪ್ರಾಬ್ಲಮ್ ಏನಿದೆ ಅನ್ನೋದು ಗೊತ್ತಾಗಬೇಕಾಗುತ್ತೆ ಅಂತ. ಕೆಲವರಿಗೆ 30-40 ವರ್ಷ ಆದರೂ ಕೂಡ ಮದುವೆ ಆಗಿ 10 ವರ್ಷ ಆಗಿರುತ್ತೆ, ಮಕ್ಕಳೇ ಆಗಿರಲ್ಲ, ಅಲ್ಲಿವರೆಗೂ ನೆಗ್ಲೆಕ್ಟ್ ಮಾಡಿಕೊಂಡು ಲೇಟಾಗಿ ಬರ್ತಾರೆ. ಇನ್ನು ಕೆಲವರು ಮದುವೆ ಆಗಿ 1 ವರ್ಷ 2 ವರ್ಷಕ್ಕೆ ಮಕ್ಕಳಾಗ್ತಿರಲ್ಲ, IVFಗೆ ಬಂದುಬಿಡ್ತಾರೆ. ಯಾವ ಏಜು ಇಂಪಾರ್ಟೆಂಟ್ ಆಗುತ್ತೆ, ಯಾವ ಏಜ್ ಬೆಟರ್? ಈಗ ನಾವು ನೋಡ್ದಂಗೆ ಈಗ ನಮ್ದು ಈಗ ಹಳೆ ಕಾಲದಲ್ಲಿ ಅನ್ಕೊಳ್ಳಿ, ಮೇ ಬಿ ನಮ್ಮ ಪೇರೆಂಟ್ಸ್ ಏಜ್ಗೆ ಹೋದ್ವಿ ಅನ್ನಿ, ಯಾವ ವಯಸ್ಸಲ್ಲಿ ಮದುವೆ ಆಗ್ತಾ ಇದ್ರು? ಯೂಶಲಿ 20-22 ಮ್ಯಾಕ್ಸಿಮಮ್ 23 ಅನ್ನಂಗೆ ಮೆಜಾರಿಟಿ ಮದುವೆ ಆಗೋಗಿರ್ತಿತ್ತು. ಮಕ್ಳು ಕೂಡ ಏನಾಗಿರುತ್ತೋ ಮದುವೆ ಆಗಿ 1 ವರ್ಷ 2 ವರ್ಷಕ್ಕೆ ಮಕ್ಕಳಾಗೋಗಿರ್ತಿತ್ತು. ಸೊ ಅವಾಗ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಅನ್ನೋದು ಅವಾಗಲೂ ಇತ್ತು, ಇರಲಿಲ್ಲ ಅಂತಲ್ಲ, ಬಟ್ ತುಂಬ ಕಮ್ಮಿ ಇರ್ತಿತ್ತು ಅವಾಗ. ಬಟ್ ಈಗ ಲೇಟ್ ಮ್ಯಾರೇಜಸ್, ಇನ್ ಕೇಸ್ ಮದುವೆ ಬೇಗ ಆದ್ರೂ ಲೇಟ್ ಪ್ರೆಗ್ನೆನ್ಸೀಸ್ ಎಲ್ಲ ಇರೋದ್ರಿಂದ ನಮ್ಮದು ಫರ್ಟಿಲಿಟಿ ಡಿಲೇ ಆಗ್ತಾ ಹೋಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ IVF ತಗೊಂಡವರು ಒಂದಷ್ಟು ಡೌಟ್ಸ್ ಇರುತ್ತೆ. ನಾವು ಬೇರೆ ಬೇರೆ ಕಡೆ ಹೋಗಿ ವಿಚಾರಿಸಿರ್ತೀವಿ ಮಾಡಿಸ್ಕೋಬೇಕೋ ಬೇಡವೋ ಅಂತೇಳಿ. ಹಾಗಾಗಿ ಅವ್ರಿಗೆ ನೀವು ಏನು ಸಜೆಷನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಂದರೆ ಕೆಲವು ಮಿತ್ಸ್ ಇರುತ್ತೆ, ಕೆಲವು ಫ್ಯಾಕ್ಟ್ ಇರುತ್ತೆ, ಏನು ಹೇಳೋಕೆ ಇಷ್ಟಪಡ್ತೀರಾ? ಅಗೇನ್ ಇಟ್ ಈಸ್ ಇಂಡಿವಿಜುವಲೈಸ್ಡ್. ಪೇಷಂಟ್ ಕಂಡೀಷನ್ ಏನಿದೆ ಅಂತ ನೋಡಿಕೊಂಡು, ಈಗ ಕೆಲವ್ರು ಆ ಥರನೂ ಬಂದವರು ಇದ್ದಾರೆ, ಒಂದು 6 ತಿಂಗಳು ಟ್ರೈ ಮಾಡಿದ್ದಾರೆ, ಮನೆಯಲ್ಲಿ ಪ್ರೆಷರ್ ಹಾಕ್ತಾ ಇದ್ದಾರೆ, ಇಲ್ಲ ಮೇಡಮ್ ನಾವು ಡೈರೆಕ್ಟ್ IVFಗೆ ಹೋಗ್ತೀನಿ, ವಿ ಕಾಂಟ್ ವೇಟ್ ಅಂತ ಆ ಥರ ಕಪಲ್ಸ್ ಕೂಡ ಬಂದಿದ್ದಾರೆ ನಮ್ಮ ಹತ್ರ. ಸೊ ಅವ್ರುಗಳಿಗೆ ನಾವು ಕೌನ್ಸಿಲ್ ಮಾಡಿ ಯು ಕ್ಯಾನ್ ಸ್ಟಿಲ್ ಟ್ರೈ ನಾರ್ಮಲಿ ಅಂತ ಅಂದ್ಕೊಂಡು ಬೇಸಿಕ್ ಓವ್ಯುಲೇಷನ್ ಇಂಡಕ್ಷನ್ ಆಗಿರ್ಬೋದು, IUI ಟ್ರೀಟ್ಮೆಂಟಲ್ಲಿ ಕನ್ಸೀವ್ ಆದವ್ರು ಕೂಡ ಇರ್ತಾರೆ. ಇನ್ನು ಸೆಟ್ ಆಫ್ ಕಪಲ್ ಕೆಲವರು ಲೈಕ್ ಎವಿಡೆಂಟಾಗಿ ಈಗ ಮೇನ್ಲಿ ಹೆಣ್ಮಕ್ಳಿಗಿಂತ ಜಾಸ್ತಿ ಈಗ ಈ ಹಸ್ಬೆಂಡ್ಸ್ದು ತುಂಬ ರೆಸಿಸ್ಟೆಂಟ್ ಇರ್ತಾರೆ. ಸೆಮೆನ್ ಪ್ಯಾರಾಮೀಟರ್ಸ್ ಕಮ್ಮಿ ಆಗಿದೆ ಅಂದರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ಸೊ ಈ ಪೇಷಂಟ್ಸ್ಗಳು ಏನು ಮಾಡ್ತಾರೆ, ಇನ್ನೂ ಹೋಪ್ ಏನೋ ನಾನು ಯಾವುದೋ ನಾಟಿ ಔಷಧಿ ತೊಗೊತೀನಿ, ಇನ್ನೇನೋ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊತೀನಿ ಅಂದ್ಕೊಂಡು ತುಂಬ ಸುತ್ತಾಕೊಂಡ್ಬರ್ತಾರೆ. ಹೀಗೆ 1 ವರ್ಷ 2 ವರ್ಷ ಎಲ್ಲ ಕಳ್ಕೊಂಡು ಏಜ್ ಇನ್ನೊಂದು 35-40 ದಾಟದ ಮೇಲೆ ಬಂದುಬಿಡ್ತಾರೆ. ಸೊ ಆವಾಗ ಪಾಸಿಬಿಲಿಟಿ ಆಫ್ ಸಕ್ಸಸ್ ಕೂಡ ಆ ಏಜ್ ಗ್ರೂಪಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ನೀವೇ ಅನ್ಕೊಳ್ಳಿ, ಈಗ ನಮ್ಮ ಕೂದಲು ಒಂದ್ಸಲ ಬೆಳಗಾಯಿತು ಅಂತ ಅಂದರೆ ಅದನ್ನು ನಾವು ಬದಲಾಯಿಸೋಕ್ಕಾಗತ್ತಾ ಹೇಳಿ? ಏನೂ ಮಾಡೋದಕ್ಕಾಗಲ್ಲ. ಸೇಮ್ ಇದು ಹಾಗೇನೆ ನಮ್ಮ ಬಾಡಿನಲ್ಲಿ, ನಮ್ಮ ಮೇ ಬಿ ಹೆಣ್ಮಕ್ಳಲ್ಲಿ ಮೊಟ್ಟೆಗಳು ಉತ್ಪತ್ತಿ ಆಗೋ ಶಕ್ತಿ ಇರ್ಬೋದು, ಇಲ್ಲ ಗಂಡಸರಲ್ಲಿ ವೀರ್ಯಾಣುಗಳು ಇರ್ಬೋದು, ಅದು ಜೆನೆಟಿಕಲಿ ಡಿಟರ್ಮಿಂಡ್ ಇರುತ್ತೆ. ಇಷ್ಟು ಸೆಟ್ಸ್ ಹುಟ್ಟಬೇಕಾದ್ರೇ ಇಷ್ಟು ಅಮೌಂಟ್ ಇರುತ್ತೆ ನನಗೆ. ಅದು ಆಲ್ರೆಡಿ ಕಮ್ಮಿ ಆಗಿದೆ ಅಂತಂದರೆ ನಾನು ಏನೇ ಕೊಟ್ಟರು ಅದನ್ನು ನಾನು ಸಡನ್ನಾಗಿ ಇಂಪ್ರೂವ್ ಮಾಡೋಕ್ಕೆ ಬರಲ್ಲ. ಮೇ ಬಿ ನಾವು ಕೊಡೋ ಮೆಡಿಸಿನ್ಸಲ್ಲಿ ನಾವು ಕೆಲವು ಸಪ್ಲಿಮೆಂಟ್ಸ್ ಕೊಡ್ತೀವಿ, ಇಟ್ ಕ್ಯಾನ್ ಗಿವ್ ಯು ಎ ಗುಡ್ ಕ್ವಾಲಿಟಿ. ನಾವು ಕೊಡೋ ಟ್ರೀಟ್ಮೆಂಟಲ್ಲಿ ಇಟ್ ಕ್ಯಾನ್ ಗಿವ್ ಕ್ವಾಲಿಟಿ ಅನ್ನೋದು ಬಿಟ್ಟರೆ ಇಟ್ ವಿಲ್ ನಾಟ್ ಇನ್ಕ್ರೀಸ್ ದ ಕ್ವಾಂಟಿಟಿ. ಅಂದರೆ ನಂಬರ್ನ ಸಡನ್ನಾಗಿ ಇನ್ಕ್ರೀಸ್ ಮಾಡೋ ಥರ ಆಗೋದಿಲ್ಲ. ಅದನ್ನು ಜನ ಅಕ್ಸೆಪ್ಟೆನ್ಸ್ ಬರಬೇಕು ಫಸ್ಟು. ಓಕೆ, ನನ್ನ ಹತ್ರ ಹಿಂಗೆ ಆಗಿದೆ ಅಂದರೆ ಆಗಿದೆ, ದಟ್ ಈಸ್ ದ ಫ್ಯಾಕ್ಟ್. ವಿ ಹ್ಯಾವ್ ಟು ಅಕ್ಸೆಪ್ಟ್ ದಟ್ ಫ್ಯಾಕ್ಟ್. ವಾಟ್ ಹ್ಯಾಸ್ ಟು ಬಿ ಡನ್ ಲೇಟರ್ ಅನ್ನೋದನ್ನು ಅಕಾರ್ಡಿಂಗ್ಲಿ ಪ್ರೊಸೀಡ್ ಮಾಡಿದ್ರೆ ಅಟ್ಲೀಸ್ಟ್ ನಿಮ್ಮ ಪೇರೆಂಟ್ಹುಡ್ ಜರ್ನಿಗೆ ತುಂಬ ಹತ್ತಿರ ಆಗ್ತೀರಾ. ಮತ್ತೊಂದು IVF ಮತ್ತು IUI ಇದೆರಡಕ್ಕೂ ಇರುವಂಥ ಡಿಫ್ರೆನ್ಸ್ ಏನು? ಯಾವ ಸಂದರ್ಭದಲ್ಲಿ ಎರಡರಲ್ಲಿ ಒಂದು ಅಂತ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ಅಂತ? IUI ಈಸ್ ಅ ಸಿಂಪಲ್ ಪ್ರೊಸೀಜರ್. ಆ್ಯಕ್ಚುಲಿ ಈಗ ನಮ್ಮದು ಫರ್ಟಿಲಿಟಿ ಪ್ರೊಸೀಜರ್ಸ್ ಬಂದಾಗ ಇಟ್ ಈಸ್ ದ ಮೋಸ್ಟ್ ಬೇಸಿಕ್ ಟ್ರೀಟ್ಮೆಂಟ್. IVF ಬಂದು ಇಟ್ ಈಸ್ ಅನ್ ಅಡ್ವಾನ್ಸ್ ಟ್ರೀಟ್ಮೆಂಟ್. ಸೊ IUIಯಲ್ಲಿ ಏನಿರುತ್ತೆ, ಕೆಲವರು ಮೆಜಾರಿಟಿ ಮಿಸ್ಕನ್ಸೆಪ್ಷನ್ IUI ಅಂತ ಅಂದ್ರೇ ಎಷ್ಟೊಂದು ಜನ ಮಿಸ್ಕನ್ಸೆಪ್ಷನಿಂದ ಬರೋದೇ ಇಲ್ಲ, IUI ಹೇಳಿಬಿಟ್ರು ನಮಗೆ ಅಂತ. ಸೊ ನಾವೇನು ಹೇಳ್ತೀವಿ, IUIಯಲ್ಲಿ ನಾವು ಏನು ಮಾಡ್ತೀವಿ, ನಿಮ್ಮ ಬಾಡಿನಲ್ಲಿ ಮಂತ್ಲಿ ಎಗ್ ಗ್ರೋತ್ ಆಗ್ತಾ ಇದೆ. ಸೊ ನಿಮ್ಮ ಬಾಡಿನಲ್ಲೇ ಗ್ರೋತ್ ಆಗ್ತಾ ಇದೆ. ಜಸ್ಟ್ ದಟ್ ಈಗ ಸೆಮೆನ್ ಸ್ಯಾಂಪಲ್ ಏನಿರುತ್ತೆ, ಒಂದು ನಾರ್ಮಲ್ ಒಂದು ಸೆಮೆನ್ ಸ್ಯಾಂಪಲ್ ಒಂದ್ಸಲ ಎಜಾಕ್ಯುಲೇಟ್ ಮಾಡಿದ್ರೆ 3 to 4 ml ಇರುತ್ತೆ. ಅದನ್ನು ಜಸ್ಟ್ ನಾವು ಲ್ಯಾಬಲ್ಲಿ ಪ್ರೊಸೆಸ್ ಮಾಡಿ
ವಿಚ್ ಎವರ್ ಇಸ್ ದ ಆಕ್ಟಿವ್ ಮೊಟೈಲ್ ಸ್ಪರ್ಮ್ ಏನಿರುತ್ತಲ್ಲ ಅದನ್ನಷ್ಟೇ ನಾವು ಸಪ್ರೇಟ್ ಮಾಡ್ಕೋತೀವಿ. ಸಪ್ರೇಟ್ ಮಾಡಿ ಜಸ್ಟ್ ಒಂದು 0.5 ml ಅನ್ನಷ್ಟಿರೋ ಸ್ಪರ್ಮ್ಸ್ನ ಏನು ಮಾಡ್ತೀವಿ ತೊಗೊಂಡು ಹೋಗಿ ಡೈರೆಕ್ಟ್ ಗರ್ಭಕೋಶದಲ್ಲಿ ಡೆಪಾಸಿಟ್ ಮಾಡ್ತೀವಿ. ವಿ ಆರ್ ನಾಟ್ ಆಲ್ಟ್ರಿಂಗ್ ದ ಗೆಮೆಟ್ಸ್. ಇಲ್ಲಿ ನಾವು ಸ್ಪರ್ಮ್ನೂ ಆಲ್ಟರ್ ಮಾಡ್ತಾ ಇಲ್ಲ, ಏನೂ ಆರ್ಟಿಫಿಷಿಯಲ್ ಪ್ರೊಸೀಜರ್ಸ್ ಮಾಡ್ತಾ ಇಲ್ಲ. ಎಗ್ ಹೆಣ್ಮಕ್ಳ ಬಾಡಿಲೇ ಡೆವಲಪ್ ಆಗ್ತಾ ಇದೆ. ಈ ಸ್ಪರ್ಮ್ಸು ಏನು ಗರ್ಭಕೋಶದಲ್ಲಿ ಕೋಶದಿಂದ ಗರ್ಭನಾಳಕ್ಕೆ ಏನು ಮೂಮೆಂಟ್ ಆಗಬೇಕಲ್ಲ ಆ ಡಿಸ್ಟೆನ್ಸ್ನ ನಾವು ಶಾರ್ಟನ್ ಮಾಡ್ತಾ ಇದ್ದೀವಿ ಅನ್ನೋದು ಬಿಟ್ಟರೆ ರೆಸ್ಟ್ ಆಫ್ ದ ಪ್ರೋಸೆಸ್ ಏನು ಫರ್ಟಿಲೈಸೇಷನ್ ಆಗೋದು, ಇಂಪ್ಲಾಂಟೇಷನ್ ಆಗೋದು, ಪ್ರೆಗ್ನೆನ್ಸಿದು ಏನು ನ್ಯಾಚುರಲ್ ಪ್ರೋಸೆಸ್ ಏನಿರುತ್ತಲ್ಲ ಅದು ಆ್ಯಸ್ ಯೂಶುವಲ್ ಅದು ಲೈಕ್ ಎ ನಾರ್ಮಲ್ ಪ್ರೆಗ್ನೆನ್ಸಿನಲ್ಲಿ ಹೇಗೆ ಡೆವಲಪ್ ಆಗುತ್ತೋ ಅದೇ ಥರನೇ ಇದು ಕೂಡ ಡೆವಲಪ್ ಆಗುತ್ತೆ. ಸೊ IUI ಬಂದು ನಾರ್ಮಲ್ ಪ್ರೆಗ್ನೆನ್ಸಿ ಆ್ಯಂಡ್ IUI ಪ್ರೆಗ್ನೆನ್ಸಿನಲ್ಲಿ ಏನು ಡಿಫ್ರೆನ್ಸ್ ಇರಲ್ಲ. ಇಟ್ ಈಸ್ ಲೈಕ್ ಕಂಪ್ಲೀಟ್ಲಿ ಇಟ್ ಈಸ್ ಟ್ರೀಟೆಡ್ ಆಸ್ ಅ ನಾರ್ಮಲ್ ಪ್ರೆಗ್ನೆನ್ಸಿ. ಸೊ IVF ಅಲ್ಲಿ ಬಂತು ಅಂತ ಅಂದರೆ IVF ಅಲ್ಲಿ ಯೂಶಲಿ ಏನು ಮಾಡ್ತೀವಿ, ಮಂತ್ಲಿ ಹೆಣ್ಮಕ್ಳಿಗೆ ಒಂದು ಎಗ್ ಗ್ರೋತ್ ಆಗ್ತಾ ಇರುತ್ತೆ. ಸೊ IVF ಅಲ್ಲಿ ನಾವು ಇಂಜೆಕ್ಷನ್ಸ್ ಕೊಡ್ತೀವಿ. ಇಂಜೆಕ್ಷನ್ಸ್ ಆರ್ ನಥಿಂಗ್ ಬಟ್ ದ ಹಾರ್ಮೋನಲ್ ಇಂಜೆಕ್ಷನ್ಸ್ ಓನ್ಲಿ. ಬೇರೆ ಏನೋ ಡ್ರಗ್ಸ್ ಇಂಜೆಕ್ಟ್ ಮಾಡ್ತೀವಿ ಅನ್ನೋ ಭಾಳ ಮಿಸ್ಕನ್ಸೆಪ್ಷನ್ ಇರುತ್ತೆ ಕೆಲವರಿಗೆ. ಬಟ್ ಆ ಮೆಡಿಕೇಶನ್ಸ್ ಅಂದ್ರೂ ನಮ್ಮ ಬಾಡಿನಲ್ಲಿ ಏನು ಹಾರ್ಮೋನ್ಸ್ ತಿಂಗಳ ಹೆಣ್ಮಕ್ಳಲ್ಲಿ ಏನು ಉತ್ಪತ್ತಿ ಆಗುತ್ತಲ್ಲ ಅದೇ ಹಾರ್ಮೋನ್ಸ್ನ ಸ್ವಲ್ಪ ಹೈಯರ್ ಕ್ವಾಂಟಿಟಿನಲ್ಲಿ ಇಂಜೆಕ್ಟ್ ಮಾಡ್ತೀವಿ. ಯಾಕೆಂದರೆ ಇಲ್ಲಿ ಒಂದು ಎಗ್ ಗ್ರೋತ್ ಅಲ್ಲ, ಲೈಕ್ ಮಲ್ಟಿಪಲ್ ಎಗ್ ಗ್ರೋತ್ನ ನಾವು ಏಮ್ ಮಾಡೋದ್ರಿಂದ ಸೊ ಇಂಜೆಕ್ಷನ್ಸ್ ಕೊಡ್ತೀವಿ. ಇಂಜೆಕ್ಷನ್ಸ್ ಆದಮೇಲೆ ಒಂದು ಸ್ಮಾಲ್ ಪ್ರೊಸೀಜರೀಸ್ ಇರುತ್ತೆ. ಕೆಲವು ಸಲ ಎಷ್ಟೊಂದು ಜನ ಹೆಣ್ಮಕ್ಳು ವೆಜೈನಲ್ ಸ್ಕ್ಯಾನ್ಸ್ ಮಾಡಿಸ್ಕೊಂಡಿರ್ತಾರೆ, ಗೊತ್ತಿರುತ್ತೆ. ಸೊ ಆ ವೆಜೈನಲ್ ಸ್ಕ್ಯಾನ್ ಮಾಡಬೇಕಾದ್ರೆ ಒಂದು ನೀಡಲಿಂದ ಆ ಎಗ್ಸ್ನ ನಾವು ಆಸ್ಪಿರೇಟ್ ಮಾಡಿಕೊಂಡು IVF ಅಲ್ಲಿ ನಾವು ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಯಾಕೆ ಹೇಳ್ತಿದ್ವಿ, ಆಸ್ಪಿರೇಟ್ ಮಾಡಬೇಕಾದ್ರೆ ಆ ಊಸೈಟ್ಸ್ ಎಲ್ಲ ಏನಿರುತ್ತೆ ಟೆಸ್ಟ್ ಟ್ಯೂಬ್ನಲ್ಲಿ ನಾವು ಇನಿಷಿಯಲಿ ಕಲೆಕ್ಟ್ ಆಗುತ್ತೆ. ಸೊ ಅದರಿಂದ ಅದನ್ನು ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಮುಂಚೆ ಅದಕ್ಕೆ ಹೆಸರು ಕೊಡ್ತಿದ್ವಿ. ಆ ಎಗ್ಸ್ನ ನಾವು ಸ್ಪರ್ಮ್ನ ನಾವು ಇಂಜೆಕ್ಟ್ ಮಾಡ್ತೀವಿ. ಯಾವುದು ನ್ಯಾಚುರಲಿ ಒಂದು ಎಗ್ಗಿಗೆ ಒಂದು ಸ್ಪರ್ಮು ಹೋಗಿ ಒಂದು ಭ್ರೂಣ ಆಗಿ ಬೆಳವಣಿಗೆ ಆಗ್ತಿತ್ತು, ಇಲ್ಲಿ ನಾವೇನು ಮಾಡ್ತೀವಿ ಎಗ್ಗೆ ನಾವು ಡೈರೆಕ್ಟ್ ಸ್ಪರ್ಮ್ನ ನಾವು ಇಂಜೆಕ್ಟ್ ಮಾಡ್ತೀವಿ. ಅದಾದಮೇಲೆ ಫೈನಲಿ ಅದನ್ನು ನಾವು ಏನು ಗರ್ಭಕೋಶದ ಒಳಗೇನೆ ಆ ಎಂಬ್ರಿಯೋ ನಾರ್ಮಲಿ ಬಾಡಿಲಿ ಬೆಳವಣಿಗೆ ಆಗಬೇಕಾಗಿರೋ ಭ್ರೂಣನ ಅವು ಇನ್ ದ ಲ್ಯಾಬ್ ನಾವು ಫಾರ್ 5 days ಕಲ್ಚರ್ ಮಾಡ್ತೀವಿ. ಅದಾದಮೇಲೆ ನಾವು ಅದನ್ನು ಗರ್ಭಕೋಶಕ್ಕೆ ಹಾಕೋದು. ಸೊ ಹಾಗಾಗಿ ಅಲ್ಟಿಮೇಟ್ಲಿ ಈಗ ನಾವು ಗರ್ಭಕೋಶಕ್ಕೆ ಹಾಕಿದ ಮೇಲೆ ಅದು ಮಗುವಾಗಿ ಬೆಳಿಬಾರ್ದು ಅನ್ನೋದು ಕಂಪ್ಲೀಟ್ಲಿ ನ್ಯಾಚುರಲ್ ಎನ್ವಿರಾನ್ಮೆಂಟಲ್ಲೇ ಆಗುತ್ತೆ. ಸೊ ಏನಾದರೂ ಇಶ್ಯೂಸ್ ಇತ್ತಂದರೆ ಬಾಡಿನೇ ರಿಜೆಕ್ಟ್ ಮಾಡುತ್ತೆ ಇಷ್ಟೊಂದು ಸಲ. ಸೊ ಇಟ್ ಈಸ್ ದ ಡೆವಲಪ್ಮೆಂಟ್ ಈಸ್ ಅ ಕಂಪ್ಲೀಟ್ಲಿ ನ್ಯಾಚುರಲ್ ಪ್ರೋಸೆಸ್. ವಿ ಆರ್ ನಾಟ್ ಅಲ್ಲಿ ಯಾವುದೋ ಜೆನೆಟಿಕ್ ಮೆಟೀರಿಯಲ್ ಏನೂ ಆಲ್ಟರ್ ಮಾಡ್ತಿರಲ್ಲ ನಾವು. ಆ್ಯಂಡ್ ಅದು ಒಪ್ಕೋತೀನಿ. ಏನಂತ ಅಂದರೆ ಈಗ ನಾರ್ಮಲ್ ಪ್ರೆಗ್ನೆನ್ಸಿಗೂ ಇದಕ್ಕೆ ಅಂದರೆ ಸ್ವಲ್ಪ ಪ್ರೆಗ್ನೆನ್ಸಿನಲ್ಲಿ ಹೆಣ್ಮಕ್ಳುಗಳಿಗೆ ಬ್ಲಡ್ ಪ್ರೆಷರ್ ಬರುತ್ತೆ ಅಂತ ಕೇಳಿರ್ತೀವಿ. ಸ್ವಲ್ಪ ಬ್ಲಡ್ ಪ್ರೆಷರ್ ಬರೋ ರಿಸ್ಕ್ ಜಾಸ್ತಿ ಇರುತ್ತೆ. ಅರ್ಲಿ ಡೆಲಿವರಿ ಆಗೋ ರಿಸ್ಕು, ಸ್ವಲ್ಪ ಅಬಾರ್ಷನ್ ರಿಸ್ಕ್. ಸೊ ಈ ಥರ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಸ್ವಲ್ಪ ಇರುತ್ತೆ ಅನ್ನೋದು ಬಿಟ್ಟರೆ ಬಟ್ ಗ್ರೋ ಆಗ್ತಾ ಇರೋ ಮಗು ಕಂಪ್ಲೀಟ್ಲಿ ಇಟ್ ಈಸ್ ಅ ಕಂಪ್ಲೀಟ್ಲಿ ನಾರ್ಮಲ್ ಬೇಬಿ. ನೀವು ಹೇಳ್ತಾ ಇದ್ರಿ ಏಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದು ಮದುವೆಗೂ ಇರ್ಬೋದು ಮಗುಗೂ ಇರ್ಬೋದು ಅಂತ. ತುಂಬಾ ಜನರು ಮದುವೆ ಆಗ್ತಾರೆ ಆದ್ರೆ ಮಗು ಸದ್ಯಕ್ಕೆ ಬೇಡ ಅಂತೇಳಿ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಅದರಿಂದ ಕೂಡ ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ. ಹಾಗಾಗಿ ಯಾವ ಏಜ್ ಅಲ್ಲಿ ಪ್ರೆಗ್ನೆನ್ಸಿ ಅನ್ನೋದಾದ್ರೆ ಒಳ್ಳೇದು, ಎಲ್ಲವೂ ಕೂಡ ನಾರ್ಮಲ್ ಆಗುತ್ತೆ ಹೆಂಗೆ ಅಂತ? ಈಗ ಮದುವೆ ಬೇಗ ಆಗಿರ್ತಾರೆ, ಪೋಸ್ಟ್ಪೋನ್ ಮಾಡಬೇಕು ಅನ್ನೋದಿದ್ರೆ ಅಟ್ಲೀಸ್ಟ್ ಒಂದ್ಸಲನಾದರೂ ನಿಮ್ಮದು ಫರ್ಟಿಲಿಟಿ ಎವ್ಯಾಲ್ಯೂಯೇಷನ್ ಮಾಡಿಸ್ಕೊಳ್ಳಿ ಪೋಸ್ಟ್ಪೋನ್ ಮಾಡೋದಕ್ಕಿಂತ ಮುಂಚೆ. ತುಂಬ ಡೀಟೇಲಾಗಿ ಅಲ್ಲದೆ ಇದ್ರು ಅಟ್ಲೀಸ್ಟ್ ಈಗ ಹಸ್ಬೆಂಡ್ಗೆ ಈಗ ಸೆಮೆನ್ ಅನಾಲಿಸಿಸ್ ಆಗಿರ್ಬೋದು. ಸೆಮೆನ್ ಅನಾಲಿಸಿಸ್ ಹಾರ್ಡ್ಲಿ ಕಾಸ್ಟ್ ಸಮ್ 600 to 800 rupees ಅಷ್ಟೇ ಆಗುತ್ತೆ, ಅದೇನು ಭಾಳ ಚಾರ್ಜಸ್ ಏನಾಗಲ್ಲ. ಸೊ ಅಟ್ಲೀಸ್ಟ್ ಒಂದು ಸೆಮೆನ್ ಅನಾಲಿಸಿಸ್ ಮಾಡಿಸ್ಕೊಂಡ್ರೆ ಆ ಸೆಮೆನ್ದು ಕೆಪಾಸಿಟಿ ಎಷ್ಟಿದೆ, ರಿಸರ್ವ್ ಎಷ್ಟಿದೆ ಅನ್ನೋದಾದರೂ ಒಂದು ಐಡಿಯಾ ಇರುತ್ತೆ. ಸೇಮ್ ವೇ ಹೆಣ್ಮಕ್ಳಿಗೂ ಅಷ್ಟೇ ಅಟ್ಲೀಸ್ಟ್ ಒಂದು ಬೇಸಿಕ್ ಗರ್ಭಕೋಶ ಹೇಗಿದೆ, ಆ ಅಂಡಾಶಯದಲ್ಲಿ ಮೊಟ್ಟೆಗಳು ಎಷ್ಟಿದೆ ಅನ್ನೋದನ್ನು ನೋಡೋದಕ್ಕೋಸ್ಕರ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಪೀರಿಯಡ್ 2nd day ಅಥವಾ 3rd day ಮಾಡಿದ್ವಿ ಅಂತ ಅಂದರೆ ಆ ಎಗ್ ರಿಸರ್ವ್ ಇದೆ ಅನ್ನೋದು ಗೊತ್ತಾಗುತ್ತೆ, ಗರ್ಭಕೋಶದ ಬಗ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಫ್ಯೂ ಬ್ಲಡ್ ಟೆಸ್ಟ್ ಲೈಕ್ AMH ಟೆಸ್ಟ್ ಅಂತ ಹೇಳ್ತೀವಿ. ಸೊ ಅಟ್ಲೀಸ್ಟ್ ನೋಡಿದ್ರೆ ಒಂದು ಅಂದಾಜು ಐಡಿಯಾ ಬರುತ್ತೆ. ಏನಪ್ಪ ಅಂತಂದರೆ ಮೇ ಬಿ ವಿ ಆರ್ ಲೈಕ್ ಇನ್ನೂ 1-2 ವರ್ಷ ಪೋಸ್ಟ್ಪೋನ್ ಮಾಡಬಹುದಾ ರಿಸಲ್ಟ್ಸ್ ನೋಡಿಕೊಂಡು. ಓವೇರಿಯನ್ ರಿಸರ್ವ್ ಚೆನ್ನಾಗಿದೆ, ಈವನ್ ಸೆಮೆನ್ ಅನಾಲಿಸಿಸಲ್ಲಿ ಸ್ಪರ್ಮ್ ಕೌಂಟ್ ಪ್ಯಾರಾಮೀಟರ್ಸ್ ಎಲ್ಲ ಚೆನ್ನಾಗಿದೆ ಅಂದರೆ ದೆನ್ ದೆ ಕ್ಯಾನ್ ಆ್ಯಕ್ಚುಲಿ ಲೈಕ್ ಪೋಸ್ಟ್ಪೋನ್ ಫಾರ್ ಅನದರ್ 1 or 2 years. ಬಟ್ ಇನ್ನೊಂದು ವಾಟ್ ಐ ವಾಂಟ್ ಟು ಆ್ಯಡ್ ಈಸ್ ಲೈಕ್ ಇಟ್ ಡಸಂಟ್ ನೆಸೆಸರಿಲಿ ಸೇ ಲೈಕ್ ಇನ್ನೊಂದು 2 ವರ್ಷ ಆದಮೇಲೆ ನಿಮಗೆ 100% ಮಕ್ಕಳಾಗುತ್ತೆ ಅದನ್ನು ಹೇಳಲ್ಲ. ಬಟ್ ಅಟ್ಲೀಸ್ಟ್ ಯು ಕ್ಯಾನ್ ಬಿ ಶ್ಯೂರ್, ಅಟ್ಲೀಸ್ಟ್ ಯು ಕ್ಯಾನ್ ಬಿ ಕೇರ್ ಫ್ರೀ ಲೈಕ್ ನಾನು ಇನ್ನೊಂದು 2 ವರ್ಷದಲ್ಲಿ ನನಗೇನಾದರೂ ಆಗೋಗುತ್ತೆ ಅಂದರೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಥರ ಆ ಒಂದು ಸ್ಟ್ರೆಸ್ ಇರೋದಿಲ್ಲ. ಪ್ರಮುಖವಾಗಿ ಇದನ್ನ ನೋಡಿದಾಗ ಎಪಿಸೋಡ್ ನೋಡಿದಾಗ ಜನರಿಗೆ ಬರೋ ಒಂದು ಪ್ರಶ್ನೆ ಅಂದರೆ IVF ಅಂದರೆ 100% ಸಕ್ಸಸ್ ಆಗುತ್ತಾ, ಗ್ಯಾರಂಟಿನಾ ಅಂತ?
ನಾನು ಮೊದಲೇ ಹೇಳ್ದಂಗೆ IVF ಸಕ್ಸಸ್ ಡಿಪೆಂಡ್ಸ್ ಆನ್ ಮಲ್ಟಿಪಲ್ ಪ್ಯಾರಾಮೀಟರ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಏಜ್ ಅಂತ ಹಾಗೆ ಹೇಳಿದೆ, ಯಾವ ಕಾಸಿಂದ ಇವರಿಗೆ ಮಕ್ಕಳಾಗ್ತಾ ಇಲ್ಲ ಅನ್ನೋದು ಅದೆಲ್ಲ ಮ್ಯಾಟರ್ ಆಗುತ್ತೆ. ಈಗ ತುಂಬ ಎಗ್ ರಿಸರ್ವ್ ತುಂಬ ಗ್ರೋತ್ ಕಮ್ಮಿ ಆಗಿರುತ್ತೆ ಅಂತಲೇ. ಈಗ ಕೆಲವ್ರಿಗೆ ನಾರ್ಮಲ್ ಆಗಿ ಏನು ಒಂದು ಓವರಿನಲ್ಲಿ ಅಟ್ಲೀಸ್ಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್, ಈಗ ಒಂದು 28-30 ವರ್ಷದ ಹೆಣ್ಮಕ್ಳು ಇರ್ತಾಳೆ ಅಂದರೆ ಒಂದು 8 to 10 ಎಗ್ಸ್ ಆದರೂ ಇರಬೇಕು ಒಂದೊಂದು ಓವರಿನಲ್ಲಿ. ಕೆಲವು ಸಲ ಏನಾಗುತ್ತೆ ವಿತ್ ಏಜ್ ಆದಾಗ ಏನಾಗುತ್ತೆ ಆ ಎಗ್ ನಂಬರ್ಸ್ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ಅರ್ಲಿ, ಈಗ ಕೆಲವ್ರಿಗೆ ಇವನ್ 24-25ನೇ ವಯಸ್ಸಿನಲ್ಲೂ ಕೂಡ ಎಗ್ ನಂಬರ್ ಕಮ್ಮಿ ಆಗಿರುತ್ತೆ ಎಷ್ಟೊಂದು ಜನಕ್ಕೆ, ವಿಚ್ ಈ ಸಪೋಸ್ ಟು ಹ್ಯಾಪನ್ ಇನ್ ಯುವರ್ 40s. ಸೊ ಏಜ್ ಮ್ಯಾಟರ್ ಆಗುತ್ತೆ, ಬಟ್ ಸ್ಟಿಲ್ ದಿಸ್ ಪೀಪಲ್ ಹ್ಯಾವ್ ಅನ್ ಅಡ್ವಾಂಟೇಜ್ ಬಿಕಾಸ್ ದೇ ಆರ್ ಸ್ಟಿಲ್ ಇನ್ ದ ಲೆಸರ್ ಏಜ್ ಗ್ರೂಪ್ ಅನ್ನೋ ಹಾಗೆ. ಸೊ ಇದು ಕಾರಣನ, ಇಲ್ಲ ಹಸ್ಬೆಂಡ್ ಸೆಮೆನ್ ಪ್ಯಾರಾಮೀಟರ್ಸ್ ಇಲ್ವೋ, ಇಲ್ಲ ಅಂಡಾಶಯದಲ್ಲಿ ಏನಾದರೂ ಇದು ಗರ್ಭಕೋಶದಲ್ಲಿ ಕೆಲವು ಸಲ ಈ ಅಡೆನೋಮಯೋಸಿಸ್ ಅಂತ ಹೇಳ್ತೀವಿ, ಫೈಬ್ರಾಯ್ಡ್ಸ್ ಅಂತ ಇರ್ಬೋದು, ಇಲ್ಲ ಎಂಡೋಮೆಟ್ರಿಯೋಸಿಸ್ ಇರ್ಬೋದು, ಯಾವ ಕಾರಣದಿಂದ ಇವರಿಗೆ ಮಕ್ಕಳು ಆಗ್ತಾ ಇಲ್ಲ ಅನ್ನೋ ರೀಸನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರ ಮೇಲೆ ಸಕ್ಸಸ್ ರೇಟ್ ಕೂಡ ಇರುತ್ತೆ. ಸೊ IVF ನಾಟ್ ನೆಸೆಸರಿಲಿ ಗ್ಯಾರಂಟಿ ಎ ಲೈವ್ ಬೇಬಿ, ಬಟ್ rather than not trying, not doing anything, you will have an extra edge for nearing to your parenthood journey. ಈಗ ನಾರ್ಮಲ್ ಡೆಲಿವರಿ ಅಂತ ಬಂದರೆ ಎಲ್ರಿಗೂ ಗೊತ್ತಿರುತ್ತೆ ಪೋಸ್ಟ್ ಪ್ರೆಗ್ನೆನ್ಸಿ ಯಾವ ರೀತಿಯಾಗಿರಬೇಕು, ಹೆಂಗೆ ಏನು ಅಂತ. ಬಟ್ ಈ IVF ನಂತರ, ಡೆಲಿವರಿ ನಂತರ ಹೇಗಿರುತ್ತೆ, ಯಾವ ರೀತಿಯಾಗಿ ಅವ್ರ ಆಹಾರ ಪದ್ಧತಿ? ಡೆಲಿವರಿ ಪ್ರೋಸೆಸ್ ಇಸ್ ಸೇಮ್ ಆ್ಯಕ್ಚುಲಿ. ಏನಪ್ಪ ಅಂತಂದರೆ ಕನ್ಸೀವ್ ಆಗೋವರೆಗೂ ದ ಪ್ರೊಸೀಜರ್ ಡಿಫ್ರೆಂಟ್ ಇರುತ್ತೆ ಅನ್ನೋದು ಬಿಟ್ಟರೆ, ಪ್ರೆಗ್ನೆನ್ಸಿನಲ್ಲಿ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಕಾಂಪ್ಲಿಕೇಶನ್ ರೇಟ್ ಅಂತೂ ಇರುತ್ತೆ. ಕೆಲವು ಸಲ ಟ್ವಿನ್ ಪ್ರೆಗ್ನೆನ್ಸಿಸ್ ಚಾನ್ಸಸ್ ಇರುತ್ತೆ. ಟ್ವಿನ್ ಪ್ರೆಗ್ನೆನ್ಸಿ ಇಟ್ ಸೆಲ್ಫ್ ಈಸ್ ಅ ಕಾಂಪ್ಲಿಕೇಟೆಡ್ ಜರ್ನಿ ಇರುತ್ತೆ. ಸೊ ಆ ಪ್ರೆಗ್ನೆನ್ಸಿ ಪ್ರೋಸೆಸ್ಸಲ್ಲಿ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದು ಬಿಟ್ಟರೆ, ಪೋಸ್ಟ್ ಡೆಲಿವರಿ ಇಟ್ ಈಸ್ ಲೈಕ್ ಎನಿ ಅದರ್ ಡೆಲಿವರಿ, ದರ್ ಇಸ್ ನಾಟ್ ಮಚ್ ಡಿಫ್ರೆನ್ಸ್. ಇನ್ನು ಅದೇ ರೀತಿಯಾಗಿ ನೀವು ಹೇಳ್ತಾ ಇದ್ರಿ ಎಲ್ಲದಕ್ಕೂ ಒಂದು ಏಜ್ ಲಿಮಿಟ್ ಅಂತ. ಈ IVF ಮಾಡಿಸ್ಬೇಕು ಅಥವಾ IUI ಮಾಡಿಸ್ಬೇಕು ಅಂದ್ರೂ ಕೂಡ ಇಂಥ ಏಜ್ ಒಳಗೇನೆ ಬರಬೇಕು, ಅದ್ರ ನಂತರ ಖಂಡಿತ ಇದೆ. ಹೆಣ್ಮಕ್ಳುಗಳದ್ದು ಏಜ್ ಅಂದರೆ ಅಟ್ಲೀಸ್ಟ್ ಒಂದು 50 ವರ್ಷದ ಒಳಗಿನವ್ರಿಗೆ ಅಷ್ಟೇ ನಾವು ಫರ್ಟಿಲಿಟಿ ಟ್ರೀಟ್ಮೆಂಟ್ ಕೊಡೋದು. ಈಗ ಗಂಡಸರಲ್ಲಿ ಅಂತಂದರೆ 55 ವರ್ಷ ಏಜ್ ಲಿಮಿಟ್ ಇರುತ್ತೆ. ಸೊ ಎನಿ ಟ್ರೀಟ್ಮೆಂಟ್ ಇಲ್ಲ, ಈಗ ಹೆಂಡತಿ ಏಜು ಬಂದು ಒಂದು 45, ಹಸ್ಬೆಂಡ್ ಏಜ್ ಬಂದು 55 ಅಂದರೂ ಕೂಡ ಒಂದು ಕಪಲ್ದು ಏಜ್ ಲಿಮಿಟ್ 55 ಅಂದರೆ ಅಪ್ಪರ್ ಲಿಮಿಟ್ ಆಯ್ತು ಅಂದರೂ ಕೂಡ ಫರ್ಟಿಲಿಟಿ ಟ್ರೀಟ್ಮೆಂಟ್ನ ಆ್ಯಸ್ ಪರ್ ದ ನ್ಯೂ ART ಲಾ ನಾವು ಅವರಿಗೆ ಫರ್ಟಿಲಿಟಿ ಟ್ರೀಟ್ಮೆಂಟ್ನ ನಾವು ಆಫರ್ ಮಾಡೋದಕ್ಕಾಗೋದಿಲ್ಲ. ಇನ್ನೊಂದು ಡೌಟ್ಸ್ ಇದೆ ಈ IVFಗೆ ಸಂಬಂಧಪಟ್ಟಂತೆ ಜನರಿಗೆ. ಅವರಿಗೆ ಯಂಗ್ ಆಗಿರುವಂಥ ಟೈಮಲ್ಲಿ ರಿಸರ್ವ್ ಮಾಡಿ ಇಡಬಹುದು ಎಗ್ಸ್ನ, ಅದಾದಮೇಲೆ ಅವ್ರು ಯಾವಾಗ ಪ್ರೆಗ್ನೆಂಟ್ ಆಗಬೇಕು ಅಂತ ಅಂದ್ಕೊಳ್ತಾರೋ ಆ ಟೈಮಲ್ಲಿ ಅದನ್ನು ಯೂಸ್ ಮಾಡಬಹುದು ಅಂತ, ಅದ್ರ ಬಗ್ಗೆ ಹೇಳೋದಾದರೆ? ಇದಕ್ಕೆ ನಾವು ಸೋಷಿಯಲ್ ಎಗ್ ಫ್ರೀಸಿಂಗ್ ಅಂತ ಹೇಳ್ತೀವಿ. ಎಗ್ ಫ್ರೀಸಿಂಗ್ ಅಲ್ಲಿ ಸೋಷಿಯಲ್ ಎಗ್ ಫ್ರೀಸಿಂಗ್ ಆ್ಯಂಡ್ ಮೆಡಿಕಲ್ ಎಗ್ ಫ್ರೀಸಿಂಗ್ ಅಂತ ಇರುತ್ತೆ. ಅಂದರೆ ಯಾವ ಕಾರಣಕ್ಕೋಸ್ಕರ ನಾವು ಆಪ್ಟ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಸೋಷಿಯಲ್ ಫ್ರೀಸಿಂಗ್, ಮೆಡಿಕಲ್ ಫ್ರೀಸಿಂಗ್ ಅಂತ ಹೇಳ್ತೀವಿ. ಸೊ ಲೈಕ್ ಈಗ ನೀವು ಕೇಳಿದ ಪ್ರಶ್ನೆ ಪ್ರಕಾರ, ಈಗ ಲೈಕ್ ದೇ ವಾಂಟ್ ಟು ಪೋಸ್ಟ್ಪೋನ್ ದೇರ್ ಪ್ರೆಗ್ನೆನ್ಸಿ ಅಂದಾಗ ನಾವು ಸೋಷಿಯಲ್ ಫ್ರೀಸಿಂಗ್ ಅಂತ ಹೇಳ್ತೀವಿ. 25 to 35 ಇಯರ್ಸ್ ಒಳಗಡೆ ಈ ಆಪ್ಷನ್ನ ತಗೊಂಡ್ರೆ ಬೆಟರ್ ಇರುತ್ತೆ. ಲೈಕ್ ನಾನು ಹೇಳ್ದಂಗೆ ಏಜ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಅಟ್ಲೀಸ್ಟ್ ಲೆಸ್ ದೆನ್ 30 ಇದ್ದರೆ ಇನ್ನೂ ಒಳ್ಳೆಯದು. ಸೊ ಆ ಟೈಮಲ್ಲಿ ನಿಮ್ಮ ಎಗ್ ಫ್ರೀಸ್ ಮಾಡಿದ್ರೆ ಅಟ್ಲೀಸ್ಟ್ ಸಮ್ವೇರ್ ಅರೌಂಡ್ 10 to 15 ಎಗ್ಸ್ನ ನಾವು ಯೂಶಲಿ ಫ್ರೀಸ್ ಮಾಡ್ತೀವಿ. ಲೈಕ್ ವಿ ಏಮ್ ಫಾರ್ 10 to 15 ಎಗ್ಸ್ ಅಟ್ಲೀಸ್ಟ್ ಫ್ರೀಸ್ ಮಾಡ್ತೀವಿ. ಸೊ ಆದ ನಂತರ ನಿಮ್ಗೆ ಯಾವಾಗ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ರೆಡಿ ಇರ್ತಿರೋ ಸೊ ಆವಾಗ ಬಂದು ಅದನ್ನು ನೀವು ಬಳಸ್ಕೋಬೋದು. ಬಟ್ ಅಗೇನ್ ಟ್ರಾನ್ಸ್ಫರ್ ಮಾಡಿಸೋದಕ್ಕೂ ಕೂಡ ಟಿಲ್ ಲೈಕ್ ಯು ಕ್ಯಾನ್ ಕಮ್ ಅಟ್ ಎನಿ ಏಜ್, ಬಟ್ ನೀವು ಫ್ರೀಸ್ ಮಾಡಿದ ಎಂಬ್ರಿಯೋ ಬಂದು ಈಗ ನೀವು 28ನೇ ವಯಸ್ಸಲ್ಲಿ ಫ್ರೀಸ್ ಮಾಡಿದ್ರಿ ಅಂದ್ಕೊಳ್ಳಿ. ಸೊ ಈಗ ನೀವು ಎಂಬ್ರಿಯೋ ಫ್ರೀಸ್ ಮಾಡಿದ್ದು 28ನೇ ವರ್ಷದಲ್ಲಿರುತ್ತೆ ಅಂದರೆ ಆ ಬೆಳೆಯೋ ಮಗು ಈಗ 28ನೇ ವಯಸ್ಸಿನ ಹುಡುಗಿ ಗರ್ಭದಲ್ಲಿ ಬೆಳಿಬೇಕಾದ್ರೆ ಯಾವ ಥರ ಆರೋಗ್ಯವಾಗಿರುತ್ತೋ ನೀವು ಯಾವುದೇ ಏಜಲ್ಲಾದ್ರೂ ಬಂದು ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳಿ, ಆ ಥರ ಆ ಮಗು ಇರುತ್ತೆ. ಬಟ್ ನಿಮಗಂತೂ ಖಂಡಿತ ಏಜ್ ಆಗಿರುತ್ತಲ್ಲ. ಲೈಕ್ ವಿ ಕಾಂಟ್ ಫ್ರೀಸ್ ಆರ್ ಏಜ್, ವಿ ಕ್ಯಾನ್ ಫ್ರೀಸ್ ಓನ್ಲಿ ದ ಎಂಬ್ರಿಯೋಸ್ ಏಜ್, ರೈಟ್? ಸೊ ನಮ್ಮ ಏಜ್ ಜಾಸ್ತಿ ಆದಾಗ ಏಜ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಇರುತ್ತೆ. ಲೈಕ್ ವಿತ್ ಏಜ್ ರಿಲೇಟೆಡ್ ಲೈಕ್ ಡಯಾಬಿಟಿಸ್, ಶುಗರ್ ಬರೋ ಸಾಧ್ಯತೆ ಇರ್ಬೋದು, ಅಥವಾ ಬ್ಲಡ್ ಪ್ರೆಷರ್ ಆಗೋ ಸಾಧ್ಯತೆ ಇರಬಹುದು. ಸೊ ಅದೆಲ್ಲ ಸ್ವಲ್ಪ ಏಜ್ ರಿಲೇಟೆಡ್ ರಿಸ್ಕ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇವನ್ ನೀವು ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋಕ್ಕೆ ಬರ್ತೀರಾ ಅಂತ ಅಂದ್ರೂ ಅಟ್ಲೀಸ್ಟ್ ಬಿಫೋರ್ 40 ಇಯರ್ಸ್ ಬಂದರೆ ಪ್ರೆಗ್ನೆನ್ಸಿ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಏನಿರುತ್ತಲ್ಲ ಅದು ಕಮ್ಮಿ ಇರುತ್ತೆ. ಇಫ್ ಇನ್ ಕೇಸ್ ಇಫ್ IVF ನೆಗೆಟಿವ್, ವಾಟ್ ನೆಕ್ಸ್ಟ್?
ಐ ವಿ ಎಫ್ ನೆಗೆಟಿವ್ ಅಂತ ಅಂದರೆ ಯೂಶ್ವಲಿ ನಾವು ಐ ವಿ ಎಫ್ ಮಾಡಿದಾಗ ಏನಿರುತ್ತೆ, ನಾವು ಎಂಬ್ರಿಯೋಸ್ನ ಲೈಕ್ ಐ ಸೆಡ್ ಪ್ರೀವಿಯಸ್ಲಿ ನಾವು ಮಲ್ಟಿಪಲ್ ಎಗ್ಸ್ನ ನಾವು ಕಲೆಕ್ಟ್ ಮಾಡ್ಕೊತೀವಿ. ಮಲ್ಟಿಪಲ್ ಎಗ್ಸ್ ಕಲೆಕ್ಟ್ ಮಾಡ್ಕೊಂಡಾಗ ಏನಾಗಿರುತ್ತೆ, ನಮ್ಮ ಹತ್ರ ಎಂಬ್ರಿಯೋಸ್ ಇರುತ್ತೆ. ನಾರ್ಮಲಿ ಟ್ರಾನ್ಸ್ಫರ್ ಮಾಡಬೇಕಾದ್ರೆ, ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಯೂಶ್ವಲಿ ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರೇ ಮಾಡೋದು. ಈಗ ಡೇ 5 ಎಂಬ್ರಿಯೋಸ್ ಇದ್ದಾಗ ತನಕ ಆದಾಗ ಯೂಶ್ವಲಿ ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವಿ. ಕೆಲವೊಮ್ಮೊಮ್ಮೆ ಡಬಲ್ ಎಂಬ್ರಿಯೋ ಕೂಡ ಟ್ರಾನ್ಸ್ಫರ್ ಮಾಡ್ತೀವಿ. ಬಟ್ ಆದರೆ ಈಗ ಒಂದು ಸಲ ನೆಗೆಟಿವ್ ಆಯ್ತು ಅಂತಂದ್ರೂ ಯೂಶ್ವಲಿ ನಾವು ಫಸ್ಟ್ ಟೈಮ್ ಪಿಕಪ್ ಮಾಡಿದಾಗಲೇ ಲೈಕ್ ವಿ ವಿಡ್ ಯೂಶ್ವಲಿ ಹ್ಯಾವ್ ಲೈಕ್ ಮಚ್ ಮೋರ್ ಎಂಬ್ರಿಯೋಸ್. ಸೊ ವಿ ಕ್ಯಾನ್ ಆ್ಯಕ್ಚುಲಿ ಟ್ರಾನ್ಸ್ಫರ್ ದ ರೆಸ್ಟ್ ಆಫ್ ದ ಎಂಬ್ರಿಯೋಸ್ ಲೇಟರ್ ಮಾಡ್ಕೋಬೋದು. ಬಟ್ ಎವ್ರಿ ಟೈಮ್ ಇಟ್ ಈಸ್ ನಾಟ್ ದ ಸೇಮ್. ಸೀಸನಲ್ ವೇರಿಯೇಷನ್ಸ್ ಕೂಡ ಇರುತ್ತೆ. ಈ ಸ್ಪರ್ಮ್ಸಲ್ಲಿ ಆಗಿರ್ಬೋದು, ಈವನ್ ಮಂತ್ ಟು ಮಂತ್ ಕೂಡ ನಮ್ಮದು ಓವೇರಿಯ ಫಾಲಿಕ್ಯುಲರ್ ಗ್ರೋತ್ ವೇರಿಯೇಷನ್ಸ್ ಇದ್ದೇ ಇರುತ್ತೆ. ರಿಸರ್ವ್ ಇದ್ದಾಗ ಟ್ರಾನ್ಸ್ಫರ್ ಮಾಡಿಸ್ಕೋಬೋದು. ಇನ್ ಕೇಸ್ ಇಫ್ ಇಟ್ ಫೇಲ್ಸ್, there is nothing wrong in trying another attempt, because the response is different from each cycle. ಆ್ಯಂಡ್ ನಾವು ಈಗ ಒಂದ್ಸಲ ಏನಾದರೂ ಫೇಲ್ ಆಯ್ತು ಅಂತಂದರೆ ಯೂಶ್ವಲಿ ಏನಾಗುತ್ತೆ, ವಿ ವಿಲ್ ಆ್ಯಡ್ ಲೈಕ್ ನಮ್ಮ ಪ್ರೋಟೋಕಾಲ್ಸಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತೀವಿ. ಯಾಕೆ ಹೀಗಾಯಿತು ಅಂತ ಈಗ ಡೀಟೇಲ್ಡ್ ಎವ್ಯಾಲ್ಯೂಯೇಷನ್ ನೋಡ್ತೀವಿ. ಈಗ ಐ ವಿ ಎಫ್ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಸ್ಟಾರ್ಟಿಂಗೇ ನಾವು ಫುಲ್ ಕಂಪ್ಲೀಟ್ ಡೀಟೇಲ್ಡ್ ಎವ್ಯಾಲ್ಯೂಯೇಷನ್ ಮಾಡಿ, ಅಂದರೆ ಲೈಕ್ ಡೀಟೇಲ್ಡ್ ಎವ್ಯಾಲ್ಯೂಯೇಷನ್ ಇಮ್ಯುನಾಲಜಿಕಲ್ ಇರ್ಬೋದು, ಎಂಡೋಕ್ರೈನ್ ಆಗಿರ್ಬೋದು, ಇದೆಲ್ಲದನ್ನು ನಾವು ಡೀಟೇಲ್ಡ್ ಎವ್ಯಾಲ್ಯೂಯೇಷನ್ ಲೈಕ್ ಹೆಮಟಾಲಜಿಕಲ್ ಡೀಟೇಲ್ಡ್ ಎವ್ಯಾಲ್ಯೂಯೇಷನ್ ಯಾವಾಗಲೂ ಮಾಡಿರಲ್ಲ ಆ ಥರದ್ದು. ಸೊ ಇನ್ ಕೇಸ್ ಏನಾದರೂ ರಿಪೀಟೆಡ್ ಆಗಿ ಫೇಲ್ ಆಗ್ತಾ ಇದೆ ಅಂದರೆ ದೆನ್ ವಿ ಯೂಶ್ವಲಿ ಗೋ ಫಾರ್ ದಿಸ್ ಜೆನೆಟಿಕ್ ಎವ್ಯಾಲ್ಯೂಯೇಷನ್, ಇಮ್ಯುನಾಲಜಿಕಲ್, ಎಂಡೋಕ್ರೈನ್ ಎವ್ಯಾಲ್ಯೂಯೇಷನ್ಸ್. ಸೊ ವಿ ಡೂ ಎ ಡೀಟೇಲ್ಡ್ ಎವ್ಯಾಲ್ಯೂಯೇಷನ್. ಅಲ್ಲಿ ಏನಾದರೂ ಸಮಸ್ಯೆಗಳು ಕಂಡು ಬಂತು ಅಂತಂದರೆ ದೆನ್ ಅಕಾರ್ಡಿಂಗ್ಲಿ ನಾವು ಕೊಡೋ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ನ ನಾವು ಬದಲಾಯಿಸಿ ಅದನ್ನು ನೆಕ್ಸ್ಟ್ ಸಲ ಟ್ರೀಟ್ಮೆಂಟ್ನ ನಾವು ಕೊಡ್ತೀವಿ. ಸೊ ಯೂಶ್ವಲಿ ಭಾಳಷ್ಟು ಕೇಸಸ್ಗಳು ಇರ್ತಾರೆ ಹಿಂಗೆ, ಎಲ್ಲರಿಗೂ ಫಸ್ಟ್ ಟೈಮ್, ಕೆಲವ್ರಿಗೆ ಫಸ್ಟ್ ಟೈಮೇ ಆಗುತ್ತೆ. ಇನ್ ಕೇಸ್ ಫಸ್ಟ್ ಟೈಮ್ ಆಗಲಿಲ್ಲ ಅಂತ ಅಂದ್ರೂ ಯೂಶ್ವಲಿ ನೆಕ್ಸ್ಟ್ ಟೈಮ್ ಲೈಕ್ ವೆನ್ ವಿ ಡೂ ಆಲ್ ದಿಸ್ ಮಾಡಿಫಿಕೇಷನ್ಸ್, ದ ಸಕ್ಸಸ್ ರೇಟ್ ವಿಲ್ ಬಿ ದೇರ್. ಮೇಡಮ್, ಐ ವಿ ಎಫ್ ಡೇ ಆಗಿರೋದ್ರಿಂದ ಐ ವಿ ಎಫ್ಗೆ ಸಂಬಂಧಪಟ್ಟಂತೆ ಏನಾದರೂ ಆಫರ್ಸ್ ಅಥವಾ ಡಿಸ್ಕೌಂಟ್ಸ್ ಇದೆಯಾ, ಅದ್ರ ಬಗ್ಗೆ ತಿಳಿಸೋದಾದರೆ? ಸೊ ನಮ್ಮ ಬ್ರ್ಯಾಂಚಲ್ಲಿ ಈಗ ಬಿಕಾಸ್ ಇವತ್ತು ವರ್ಲ್ಡ್ ಐ ವಿ ಎಫ್ ಡೇ ಆಗಿರೋದ್ರಿಂದ, ಸೊ ಜುಲೈ 25ನೇ ತಾರೀಕಿಂದ 31ನೇ ತಾರೀಕಿನವರೆಗೂ ಸೊ ಫ್ರೀ ಫರ್ಟಿಲಿಟಿ ಕನ್ಸಲ್ಟೇಷನ್ ಇರುತ್ತೆ ನಮ್ಮ ಎಲ್ಲ ಕ್ಯಾಂಗ್ರೂ ಕೇರ್ ಸೆಂಟರ್ಸಲ್ಲಿ. ಅದಲ್ದಲೇ ಈವನ್ ಈ ಟೈಮಲ್ಲೇ ನೀವೇನಾದರೂ ಪ್ರೀ ಬುಕ್ ಮಾಡಿದ್ರಿ ಐ ವಿ ಎಫ್ ಅಥವಾ ಐ ಯು ಎ ಪ್ರೊಸೀಜರ್ಗೆ ಅಂದರೆ ಅದ್ರ ಮೇಲೆ 10% ಅಷ್ಟು ಡಿಸ್ಕೌಂಟ್ ಕೂಡ ಇರುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಐ ವಿ ಎಫ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳಿತ್ತು, ಗೊಂದಲಗಳಿತ್ತು, ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿದ್ರಿ. ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಕಾಂಗರೂ ಕೇರ್ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.